hands, both hands. ಒಂದು ಪಾನಿಪುರಿ ಚಾಲೆಂಜ್ ಮಾಡಬೇಕು ಅಂತ ಅನ್ಕೊಂತಾ ಸ್ವಲ್ಪ ಕ್ಯಾಮೆರಾ ಶೈ ಇರುತ್ತೆ ಸ್ವಲ್ಪ ಜನಕ್ಕೆ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ಇದು ಇಷ್ಟೊಂದೆಲ್ಲ ರೆಡಿ ಆಗಿ ನಿಂತು ಬಿಟ್ಟಿದ್ದೀನಿ. ಸೊ ಏನಕ್ಕೆ ಅಂತಂದ್ರೆ ತಮ್ಮನೇಲಿ ನೋಡಿ ಗೆಸ್ ಮಾಡಿರ್ತಾರ ಆಲ್ರೆಡಿ. ಸೊ ಇವತ್ತು ಒಂದು ಈವೆಂಟ್ ಇದೆ ಮನೆಯಲ್ಲಿ. ಲೈಕ್ ಇಟ್ಸ್ ಮದುವೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅದೆಲ್ಲ ಇರುತ್ತಲ್ಲ. ಸೊ ದೇವರಿಗೆ ಪೂಜೆ ಮಾಡೋದು ಆ್ಯಂಡ್ ಸಮ್ ಉತ್ತರ ಕರ್ನಾಟಕ ಟ್ರೆಡಿಷನ್ಸ್ ಎಲ್ಲ ಇರುತ್ತೆ. ಐ ಡೋಂಟ್ ನೋ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋದಕ್ಕಾಗುತ್ತೋ ಇಲ್ಲೋ ಅಂತ, ಬಿಕಾಸ್ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದ್ದೀವಿ ಇಲ್ಲೇನೆ. ಸೊ ಹೋಗೋಣ ಅಲ್ಲಿ ಆ್ಯಂಡ್ ಈ ಒಂದು ವ್ಲಾಗ್ ಹೆಂಗಿರುತ್ತೆ ಅಂತ ವಿಲ್ ಸಿ. ಸೊ ವಿದೌಟ್ ಎನಿ ಫರ್ದರ್ ಡೂ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಇವತ್ತಿನ ವೆದರ್ ನೋಡ್ಬೋದು ಗೈಸ್ ನೀವು, ತುಂಬ ಸೋಬರ್ ಆಗಿದೆ. ಸೋ ಕ್ಲೌಡಿ. ಇಟ್ ವಾಸ್ ಈವೆಂಟ್ ಬೆಲ್ಗಮಲ್ಲಿತ್ತು ಆ್ಯಂಡ್ ಡೆಕಾರ್ ವಾಸ್ ಬ್ಯೂಟಿಫುಲಿ ಡನ್. ತುಂಬಾ ಎಸ್ಥೆಟಿಕ್ ಎಲ್ಲ ಕಾಣಿಸ್ತಾ ಇತ್ತು ಆ್ಯಂಡ್ ಇಟ್ ವಾಸ್ ಗುಡ್ ಮೀಟಿಂಗ್ ಆಲ್ ದ ಕಸಿನ್ಸ್ ಆ್ಯಂಡ್ ಆಲ್. ಆ್ಯಂಡ್ ಇದೇ ಪೂಜೆ ಆಲ್ರೆಡಿ ಮುಗ್ದಿತ್ತು. ಸೊ ಐ ಥಾಟ್ ಬಳೆ ಶಾಸ್ತ್ರ ಅಷ್ಟೇ ಇತ್ತಲ್ಲ, ಸೊ ಅದನ್ನು ರೆಕಾರ್ಡ್ ಮಾಡೋಣ ಅಂತ. ಬೀಸಾಕ ಕುಂತೇನ ಬಿಡಿ ಜೋಳ ಗೆಳತೆವ್ವ, ಬೀಸಾಕ ಕುಂತೇನ ಬಿಡಿ ಜೋಳ ಗೆಳತೆವ್ವ, ಬೀಜ ಕಿತ್ತೇನೆ ಬಿಡಿ ಜೋಳ, ಬೀಜ ಕಿತ್ತೇನೆ ಬಿಡಿ ಜೋಳ, ಸುವಿ ಸುವಿ ಸುವಾಲೆ, ಸುವಿ ಸುವಿ ಸುವಾಲೆ, ಅಕ್ಕಿಯ ಪುಟ್ಟ ಕಾಯನ ಕರಿಯಲೆ, ಅಕ್ಕಿಯ ಪುಟ್ಟ ಕಾಯನ ಕರಿಯಲೆ, ಸಾಲ ಮಾಡಿ ಸಾಲ ಮಾಡಿ ಮರಿಯೊಳಗ ಮಿದ್ರ ಅಂಟಿನ ಪುಟ್ಟ ಕಾಯಲೆ, ಸುವಿ ಸುವಿ ಸುವಾಲೆ, ಬಿಸೋದು ಬಿಳಿ ಬಾಳ ಜೊತೆಗೆ ಮಾಡು ಜನ್ಮಾಳ, ಸುವಿ ಸುವಾಲೆ, ಸುವಿ ಸುವಿ ಸುವಾಲೆ. ಸ್ಮೈಲ್ ಮಾಡ್ರಿ, ಸ್ಮೈಲ್ ಮಾಡ್ರಿ, ಸ್ಮೈಲ್ ನಿನ್ನ ಬ್ಯಾಂಗಲ್ಸ್ ತೋರಿಸು. ವಾ ನೈಸ್. ಸೊ ಏನು ಗೊತ್ತಾ ಗೈಸ್, ಇವಾಗಷ್ಟೇ ಈವೆಂಟಿಂದ ಬಂದ್ವಿ. ಸೊ ಕುಡೆಂಟ್ ಕ್ಯಾಪ್ಚರ್ ಜಾಸ್ತಿ ಏನು, ಆದರೆ ಲೈಕ್ ಬಿಕಾಸ್ ನಾವು ಹೋಗೋಷ್ಟಿಗೆ ಈವೆಂಟ್ ಎಲ್ಲ ಮುಗ್ದೋಗಿತ್ತು. ಬರೀ ಬಳೆ ಶಾಸ್ತ್ರ ಅಷ್ಟೇ ಇತ್ತು. ಸೊ ಎವ್ರಿಥಿಂಗ್ ದ ಈವೆಂಟ್ ವಾಸ್ ಡನ್. ಆ್ಯಂಡ್ ಇವಾಗ ಸಂಜೆ ಹೊತ್ತು ಡಿಲಿಂಗ್ ಟು ಹ್ಯಾವ್ ಪಾನಿಪುರಿಗೋಸ್ಕರ ಹ್ಯಾವ್ ಟು ಚಾಪ್ ದ ಆನಿಯನ್ಸ್. ದಟ್ ಇಸ್ ನನಗೆ ಇಷ್ಟ ಆಗಲ್ಲ ಆನಿಯನ್ಸ್ ಎಲ್ಲ ಚಾಪ್ ಮಾಡೋದಕ್ಕೆ, ಬಟ್ ಸ್ಟಿಲ್ ಐ ಹ್ಯಾವ್ ಟು ಚಾಪ್. ಪೂರೀಸ್ ಆರ್ ಗೆಟಿಂಗ್ ರೆಡಿ. ಪಾನಿ ಈಸ್ ಆಲ್ಸೋ ರೆಡಿ ಗೈಸ್. ಪೂರೀಸ್ ಆರ್ ರೆಡಿ ಆ್ಯಂಡ್ ಪಾನಿನ ದಿಸ್ ಇಸ್ ಅ ರೆಡಿಮೇಡ್ ಪಾನಿ ಪ್ಯಾಕೆಟ್. ಇದು ಐಸ್ನ ಹಾಕಿದ್ದೇವೆ ಇದರಲ್ಲಿ. ಓಕೆ, ಯಾವ ಆ್ಯಂಗಲಿಂದ? ಹಾಂ, ಏನು ಗೊತ್ತಾ, ಆ್ಯಕ್ಚುಲಿ ಆನಿಯನ್ಸಿಗೂ ನನಗೂ ಆಗಿ ಬರೋದಿಲ್ಲ, ಬಟ್ ಸ್ಟಿಲ್. ಆ್ಯಂಡ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕಲ್ಲ, ಸೊ ದ್ಯಾಟ್ ಈಸ್ ದ ಪ್ರಾಬ್ಲಮ್.
I don't know how do they like this pat in the videos and all. I can't. ನೀವು ಯಾವತ್ತಾದ್ರೂ ಇದನ್ನ ತಿಂದಿದ್ದೀರಾ? ಫ್ರೈಡ್ ಚಪಾತಿ ಹಾಗೆ ರಾಗ್ ತಿನ್ನೋದು. ಇಲ್ಲಿ ಬಾಯ್ಲ್ಡ್ ಆಲೂಸ್ ಇದೆ, ಅದನ್ನು ಈ ರೀತಿ ಸ್ಮ್ಯಾಶ್ ಮಾಡೋದು. ಸ್ಮ್ಯಾಶರ್ ಯೂಸ್ ಮಾಡಿದ್ರೆ ಕ್ಲೀನಾಗಿ ಸ್ಮ್ಯಾಶ್ ಆಗುತ್ತೆ. ಆ್ಯಂಡ್ ಹೇಗಿದ್ರೂ ಬಿಸಿ ಬಿಸಿ ಇದೆ ಅಲ್ಲ, ವಿ ಕಾಂಟ್ ಯೂಸ್ ಹ್ಯಾಂಡ್ಸ್ ಅಲ್ವಾ. ಎಸ್, ಡನ್ ವಿದಿನ್ ಅ ಮಿನಿಟ್. ಆಗಿಲ್ಲ ಇನ್ನು, ವಿದಿನ್ ಫ್ಯೂ ಸೆಕೆಂಡ್ಸ್ ಇಟ್ಸ್ ಡನ್. ಇದಕ್ಕೆ ಇವಾಗ ಚಾಪ್ ಮಾಡಿರುವಂಥ ಆನಿಯನ್ಸ್ನ ಸೇರಿಸ್ಕೊಳ್ಳೋಣ. ಆ್ಯಂಡ್ ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ. ಆ್ಯಂಡ್ ನಿಮಗೆ ಬೇಕಾದರೆ ಒಂದು ಸ್ವಲ್ಪ ನೋಡಿ, ಕ್ವಿಕ್ಕಾಗೇ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಬೋದು. ಸೊ ನಾವು ಟ್ಯಾಮ್ರಿಂಡ್ ಎಕ್ಸ್ಟ್ರಾಕ್ಟಿಂಗ್ ಎಲ್ಲ ಮಾಡಿಲ್ಲ, ಸುಮ್ಮನೆ ಅದೆಲ್ಲ ಹೆವಿ. ಇದು ಜಸ್ಟ್ ಬಾಯಿಗೆ ಪಾನಿಪುರಿ ಏನಾದ್ರು ಸಿಕ್ಕಿದ್ರೆ ಮುಗೀತು. ಅದು ಟ್ಯಾಮ್ರಿಂಡೇ ಆಗಿರಬೇಕು, ಅದು ಇದೇ ಚಾಟ್ ಮಸಾಲಾನೇ ಹಾಕಬೇಕು ಆಲೂಗೆ ಅಂತ ಎಲ್ಲ ಏನಿಲ್ಲ. ಗಾಡ್, ಸೊ ಇಷ್ಟು ಬೇಸಿಕ್ಕಾಗಿ ಸಿಕ್ಕರೂ ಓಕೆ, ವಿಲ್ ಬಿ ಫೈನ್. ಬಿಕಾಸ್ ತುಂಬ ದಿನ ಆದಮೇಲೆ ತಿಂತಾ ಇರೋದು. ಆ್ಯಂಡ್ ಸದ್ಯದಲ್ಲೇ ನಾನು ಪಾನಿಪುರಿ ಅಂತೂ ಎಲ್ಲೂ ತಿಂದಿಲ್ಲ, ಹೊರಗಡೆ ತಿನ್ನೋಕ್ಕೆ ಇಷ್ಟನೂ ಆಗ್ತಿಲ್ಲ. ಸೊ ಇವಾಗ ತಿಂತಿದ್ದೀನಿ. ಅಯ್ಯೋ ದೇವ, the feeling of having it after so many days ಇದೆಯಲ್ಲ, ಮಸ್ತ್ ಆಗಿದೆ, ವೆರಿ ಟೇಸ್ಟಿ. ಓಕೆ ಗೈಸ್, ಏನು ಗೊತ್ತಾ, ಪಾನಿಪುರಿ ತಿಂತಿದ್ರೆ ಹಾಗೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ಎನಿವೇಸ್ ಒಂದು ಸ್ವಲ್ಪ ಲಿಮಿಟ್ ಅಂತ ಇರುತ್ತಲ್ಲ, ಸೊ ಒಂದು ಮಿನಿಮಮ್ ತಿಂದಿದ್ದೀನಿ, ಎಷ್ಟಂತ ಹೇಳಲ್ಲ. ಆ್ಯಂಡ್ ಆಲ್ಸೋ ಗೈಸ್ ಏನಂದರೆ, ಇನ್ನೊಂದು ಪಾನಿಪುರಿ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. ಬಿಕಾಸ್ ಏನೋ ಸ್ವಲ್ಪ ಕ್ಯಾಮ್ರಾ ಶೈ ಇರುತ್ತೆ ಸ್ವಲ್ಪ ಜನ ಏನು ನಮ್ಮ ಮನೆಯಲ್ಲೇ ಕ್ಯಾಮ್ರಾ ಶೈ ಇರುತ್ತೆ. ಆ್ಯಂಡ್ ಸುಮ್ಮನೆ ಅವರಿಗೆಲ್ಲ ಫೋರ್ಸ್ ಮಾಡೋದಕ್ಕಾಗಲ್ಲ ವೀಡಿಯೋನಲ್ಲಿ ಬನ್ನಿ ಅಂತ ಎಲ್ಲ. ಸೊ ಹಾಗಾಗಿ ಯಾವಾಗಾದರೂ ವಿಲ್ ಸಿ ಯಾರು ನನ್ನ ಗುಡ್ ಕಾಂಪಿಟೇಟರ್ ಇರ್ತಾರೆ ಅವ್ರನ್ನ ಚೂಸ್ ಮಾಡಿ. ಆ್ಯಂಡ್ ಅದೊಂದು ಕುತೂಹಲ ಇರುತ್ತಲ್ಲ, ಎಷ್ಟು ಮಿನಿಟ್ಸಲ್ಲಿ ಎಷ್ಟು ಅಂತೀವಿ ಅಂತ. ಹಾಗಾಗಿ ಅದೊಂದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೋರ್ ಓವರ್ ಇನ್ನು 2 ಡೇಸಲ್ಲಿ ನನ್ನ ಇಂಟರ್ನಲ್ ಅಸೆಸ್ಮೆಂಟ್ ಕೂಡ ಇದೆ. ಸೊ ಹಾಗಾಗಿ ಅದಕ್ಕೆ ಪ್ರಿಪೇರ್ ಆಗಬೇಕು ನಾನು. ಆ್ಯಕ್ಚುಲಿ ತುಂಬ ದಿನ ಆಯಿತು, ಬುಕ್ಕೇ ಹಿಡ್ದಿಲ್ಲ ನಾನು ಕಾಲೇಜಿಂದ ಬಂದು. ಆ್ಯಂಡ್ 2 ಡೇಸಲ್ಲಿ ನನ್ನ ಅಸೆಸ್ಮೆಂಟ್ ಇದೆ. ಹೇಗಿದ್ರು ನಾಳೆ 1st of November, ಸೊ ಹಾಲಿಡೇ. 1st of November ಇಸ್ ಹಾಲಿಡೇ, ಕನ್ನಡ ರಾಜ್ಯೋತ್ಸವ. ಆ್ಯಂಡ್ 3rd ನನ್ನ ಎಕ್ಸಾಮ್ ಇದೆ. 2nd ಬಂದುಬಿಟ್ಟು, ಬಿಕಾಸ್ 3rd ಎಕ್ಸಾಮ್ ಇರೋದ್ರಿಂದ 2nd ದಟ್ ಈಸ್ ಆಫ್ ಡೇ, ಬಿಕಾಸ್ ಸ್ಟಡಿ ಮಾಡಬೇಕಲ್ಲ ಅಂತ. ಸೊ ದ್ಯಾಟ್ ಈಸ್ ಹೌ ದ ನೆಕ್ಸ್ಟ್ 2 days ಆರ್. ಅಂಥದ್ರಲ್ಲಿ ಐ ಹ್ಯಾವ್ ಟು ಅಟೆಂಡ್ ಸಂಗೀತ್ ಆಲ್ಸೋ ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ವೆದರ್ ಐ ವಿಲ್ ಬಿ ಅಟೆಂಡಿಂಗ್ ಆರ್ ನೋ. ಆ್ಯಂಡ್ ನನ್ನ ಎಕ್ಸಾಮ್ ಇದ್ದಿದ್ದ ದಿನಾನೇ ದ ವೆಡ್ಡಿಂಗ್ ಮೇನ್ ಇವೆಂಟ್ ಇದ್ದಿದ್ದು. ಸೊ ದ್ಯಾಟ್ ಒನ್ ಐ ಆಮ್ ನಾಟ್ ಅಟೆಂಡಿಂಗ್. ಸಂಗೀತ್ ನನಗೆ ಗೊತ್ತಿಲ್ಲ ಅಟೆಂಡ್ ಮಾಡ್ತೀನೋ ಇಲ್ಲೋ ಅಂತ. ಇವಾಗ ಬುಕ್ ತೆಗೆದು ಓದೋಣ. ತುಂಬ ತಿಂದಿದ್ದು, ಹರಟೆ ಹೊಡೆದಿದ್ದು ಎಲ್ಲ ಆಗಿದೆ. ಟೈಮ್ ಟು ಸ್ಟಡಿ. ಓಕೆನಾ, ಓದೋಣ. ಹೋಪ್ ಈ ಒಂದು ವ್ಲಾಗ್ನ ಎಂಜಾಯ್ ಮಾಡಿದ್ರ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ಒಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಫ್ಕೋರ್ಸ್ ಬಳೆಶಾಸ್ತ್ರದ್ದು ಕ್ಲಿಪ್ಪಿಂಗ್ಸ್ ತುಂಬಾ ಕಡಿಮೆ ಇದೆ, ಬಿಕಾಸ್ ಲೇಟಾಗಿ ಹೋಗಿದ್ವಿ ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ದ್ಯಾಟ್ಸ್ ದ ರೀಸನ್. ಓಕೆ, ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.